ಮತ್ತು ನಮ್ಮ ದುರ್ಗಿ ಮರ್ಗಿ ಜನಾಂಗ ಸಿಂಧೋಳು ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯಗಳ ಕುರಿತು ನಾವು ಲಾಸ್ಟ್ ವೀಕ್ನಾಗ ಒಂದು ಮೀಡಿಯಾ ಮುಖಾಂತರ ಪ್ರೆಸ್ ಮೀಡಿಯಾ ಮುಖಾಂತರ ನಾವು ಒಂದು ಮನವಿ ಮಾಡ್ಕೊಂಡಿದ್ದೆವು. ಬಟ್ ಅದಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಅವ್ರು ಕೊಟ್ಟಿರಲಿಲ್ಲ. ಆದ್ದರಿಂದ ಇವತ್ತು ಈ ಒಂದು ಮಾರ್ಚ್ ಮುಖಾಂತರ ನಾವು DC ಅವ್ರ ಮುಖಾಂತರ CM ಅವರಿಗೆ ಒಂದು ಲೆಟರ್ ಕೊಡಲಿಕ್ಕೆ ಎಲ್ಲ ಜನ ಇಲ್ಲಿ ಸೇರಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರೊಳಗಿರ್ತಕ್ಕಂಥ ಉದ್ದೇಶಗಳೇನಪ್ಪ ಅಂದರೆ ರಸ್ತೆ ಅಗಲೀಕರಣ, ತಾರ್ಫಲ್ ಬಡಾವಣೆಯಲ್ಲಿ 1ನೇ ಕ್ರಾಸಿಂದ 8ನೇ ಕ್ರಾಸ್ವರೆಗೂ ರಸ್ತೆ ಅಗಲೀಕರಣ ಅಪ್ರೂವಲ್ ಆಗಿದೆ. ಮತ್ತೀಗ 8ನೇ ಕ್ರಾಸ್ನಿಂದ 14ನೇ ಕ್ರಾಸ್ವರೆಗೂ ಅಗಲೀಕರಣ ಆಗಬೇಕಾಗಿದೆ. ಆ ಅಗಲೀಕರಣದಲ್ಲಿ ಸುಮಾರು 80 ಫೀಟ್ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಆ ಅಗಲೀಕರಣದಲ್ಲಿ ಎಷ್ಟೋ ಮನೆಗಳು ರೋಡಿನಲ್ಲಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಆ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸ್ಟ್ರೈಕ್ ನಾವು ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಆ ಒಂದು ಕುಟುಂಬಗಳಿಗೆ ಯಾವುದೇ ರೀತಿಯಿಂದ ಹಕ್ಕು ಪತ್ರ ಕೊಟ್ಟಿರುವುದಿಲ್ಲ. ನಾವು ಝೋನಲ್ಲಿ ಒಂದು ಕಮಿಷನರ್ ಅವರಿಗೆ ಮಾತಾಡ್ತೇವೆ, ಸರ್ ಇದು ಹಿಂಗಾದರೆ ಅನ್ಯಾಯ ಆಗ್ತದೆ, ನಮ್ಗೆ ಏನಾದರೂ ಕಂಪೋಸಿಷನ್ ಮನೆ ಆದರೂ ಕೊಡ್ರಿ, ನೀವು ಡೈರೆಕ್ಟ್ ನೋಟಿಸ್ ಅಂಟ್ಸಕ್ಕೆ ಬರ್ತಾ ಇದ್ದೀರಿ, ಇದರಿಂದ ಜನರ ಆತಂಕಕ್ಕೊಳಗಾಗ್ತಾರ, ಜನರಿಗೆ ಅನ್ಯಾಯ ಆಗ್ತದ, ಎಷ್ಟೋ ಜನರು ಪೇಷಂಟ್ ಅದಾರ, ಎದೆ ಹೊಡೆದು ಸತ್ತೋಗ್ತಾರೆ ಅಂತ ಹೇಳಿದ್ರೆ ಅವ್ರು ನಮಗೆ ಕೇಳ್ತಾರೆ, ಸ್ಲಮ್ ಬೋರ್ಡಿಂದ ನಿಮಗೆ ಯಾವುದಾದ್ರೂ ಅಧಿಕೃತವಾದ ಪತ್ರ ದಾಖಲಾತಿಗಳಿದ್ರೆ ಹೇಳ್ರಿ, ನಾವು GB ಮೀಟಿಂಗ್ನಲ್ಲಿಟ್ಟು ಅವರಿಗೆ ಕಂಪೋಸೇಷನ್ ಮನಿ ಇಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಅದು ಬರೀ ಮಾತಾಗಿರ್ತದೆ. ಈ ಒಂದು ವಿಷಯಕ್ಕಾಗಿ ನಾವು ಸ್ಲಮ್ ಬೋರ್ಡ್ ಅಧಿಕಾರಿಗಳ ಹತ್ರ 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಮನೆಗಳಿಗೆ ಹಕ್ಕುಪತ್ರ ಕೊಡ್ರಿ ಅವ್ರು ಕೊಡ್ತಾ ಇಲ್ಲ. ಸರ್ವೆ ನಂಬರ್ 27-28ರಲ್ಲಿ 52 ಮನೆಗಳು ಅದಾವ. ಆ ಮನೆಗಳ ಕುರಿತು ಅಲ್ಲಂ ಪ್ರಭು ಪಾಟೀಲ್ ಅವ್ರು ಲೆಟರ್ ಕೊಡ್ತಾರೆ, ಕನಿಷ್ ಫಾತಿಮಾ ಮೇಡಮ್ ಅವ್ರು ಲೆಟರ್ ಕೊಡ್ತಾರೆ, ಅವ್ರಿಗೆ ಹಕ್ಕುಪತ್ರ ಕೊಡ್ರಿ ಅಂತೇಳಿ. ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಗರಿಕರೆಲ್ಲರಲ್ಲಿ ಹೋಗಿ ಹೋರಾಟ ಮಾಡ್ತಾರೆ. ಸ್ಲಮ್ ಬೋರ್ಡ್ ಆಫೀಸರ್ನಲ್ಲಿ 2 ದಿನ ಸತತವಾಗಿ ಸತ್ಯಾಗ್ರಹ ಮಾಡ್ತಾರೆ. ಮಾಡಿದಾಗ ಇರ್ತಕ್ಕಂಥ ಜನರಿಗೆ ಅವರು ಬರೋ ಸುಳ್ಳು ಭರವಸೆಗಳು ಕೊಟ್ಟು ಕಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಸ್ಲಮ್ ಬೋರ್ಡ್ನಲ್ಲಿ ನಿರ್ಮಾಣ ಆಗ್ತಕ್ಕಂಥ ಮನೆಗಳು ಪ್ರೈವೇಟ್ ಬಡಾವಣೆಗಳಲ್ಲಿಯೂ ಸಹ ಆ ಮನೆಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕ್ವಶನ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ, ಸ್ಲಮ್ ಬೋರ್ಡಿಗೆ ಏನು ಆಸ್ಪಾಸ್ ಇರ್ತಕ್ಕಂಥ 500 ಮೀಟರ್ ಒಳಗೆ ಬರ್ತಕ್ಕಂಥ ಎಲ್ಲ ಏರಿಯಾನು ಸ್ಲಮ್ ಬೋರ್ಡು ಡೆವಲಪ್ಮೆಂಟ್ ಮಾಡ್ಬೋದೇನೋ ಅಧಿಕಾರ ನಮಗಿದೆ ಅಂತ ಅವ್ರು ಹೇಳ್ತಾರೆ. ಆ ಒಂದು ವೇಳೆ ನಿಮ್ಗೆ ಅಧಿಕಾರ ಇದ್ದರೆ ಈ ಒಂದು ಸಿಂಧೋಳು ಜನಾಂಗದವರು, ನಮ್ಮ ಗುರುಬರು ಜನಾಂಗದವರು ಎಲ್ಲ ಮಂದಿ ಇಲ್ಲಿ ಅದಾರ, ಅವ್ರ ಮನೆಗಳು ತಾರ್ಫಲ್ ಬಡಾವಣೆಯಲ್ಲೇ ಅದ. 40ರಿಂದ 50 ವರ್ಷಗಳಿಂದ ಅವ್ರು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಿಂದ ಅಧಿಕೃತವಾದ ಪತ್ರ ಕೊಟ್ಟಿಲ್ಲ. ಅವ್ರಿಗೆ ಮನೆಗಳು ಮಾಡಿಕೊಡ್ರಿ ಅಂದ್ರೆ ಮನೆಗಳು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ದುರಂತ ಏನಪ್ಪ ಅಂದ್ರೆ ಇವರು ಬರೀ ವೋಟರ್ಸ್ ಆಗಿ ಉಳಿದು ಬಿಟ್ಟರೆ ಹೊರತು ಇವರು ಮನುಷ್ಯ ಜಾತಿಯಲ್ಲಿ ಮನುಷ್ಯರಾಗಿ ಎಣಿಸಲೇ ಪಡ್ತಾ ಇಲ್ಲ. ಇವ್ರಿಗೆ ಮನುಷ್ಯರಂತೇಳಿ ಕನ್ಸಿಡರೇ ಮಾಡ್ತಾ ಇಲ್ಲ. ಇವ್ರ ಬೇಡಿಕೆಗಳು ಈಡೇರ್ತಾ ಇಲ್ಲ, ಇವ್ರಿಗೆ ಮನೆಗಳಾಗ್ತಾ ಇಲ್ಲ, ಇವ್ರಿಗೆ ಚರಂಡಿಗಳಾಗ್ತಾ ಇಲ್ಲ, ಇವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದು ನಮ್ಮ ಬೇಡಿಕೆ ಆಗಿರ್ತದೆ. ಇವತ್ತು ನಮ್ಮ ಒಂದು ಸ್ನೇಹ ಸೊಸೈಟಿ ಅವರ ಒಂದು ಮುಖ್ಯ ಬೇಡಿಕೆ ಏನಾಗ್ಯದಪ್ಪ ಅವ್ರದ್ದಂದರೆ ಅವರಿಗೆ ಬಾಡಿಗೆ ಮನೆಗಳು ಸಿಗ್ತಾಯಿಲ್ಲ. ಬಂಗಾಳಮುಖಿಯವರಿಗೆ ಇನ್ನೂ ನಮ್ಮಲ್ಲಿ ತಾರತಮ್ಯ ಮುಗಿದಿಲ್ಲ. ನಾವು ಅಂತೀವಲ್ಲ, ಮನುಷ್ಯರಲ್ಲಿ ಅನೇಕ ಜಾತಿ ಭೇದಗಳದಾವ. ಈಗ ಲಿಂಗ ಭೇದ ಸುದಕ್ಕೆ ಅದ್ರೊಳಗೆ ಸೇರ್ಕೊಂಡ್ಬಿಟ್ಟದ ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ತನಕ ಜಾತಿ ಕೇಳಿ ಕಾಸ್ಟ್ ಕೇಳಿ ಮನೆಗಳು ಕೊಡ್ತಿದ್ರು, ಈಗ ಲಿಂಗ ಕೇಳಿ ಕೊಡಕತ್ತ. ಸ್ನೇಹ ಸೊಸೈಟಿ ಮಂಗಳಮುಖಿಯವರಿಗೂ ಸಹ ಆಗ್ತಕ್ಕಂಥ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತಾ ಇದ್ದೀವಿ. ಸುಮಾರು 3006 ಜನರು ಇದ್ದಾರೆ. ಅವ್ರಿಗೆಲ್ಲೋ ಮಂದಿಗೆ 1 ರಿಂದ 2 ಎಕರೆ ಜಾಗ ಅಲಾಟ್ಮೆಂಟ್ ಮಾಡಿಕೊಡ್ಬೇಕು. ಅವರಿಗೆ ಆದಂಥ ಒಂದು ಮನೆಗಳನ್ನು ಅವ್ರಿಗೆ ಅಲಾಟ್ಮೆಂಟ್ ಮಾಡಿಕೊಡ್ಬೇಕಂತೇಳಿ ಈ ಒಂದು ಮೀಡಿಯಾ ಮುಖಾಂತರ ನಾವು DC ಅವರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದರೆ 28ನೇ ತಾರೀಕು ನಾವು ಮತ್ತೆ DC ಕಚೇರಿ ಎದುರು ದೊಡ್ಡ ಪ್ರಮಾಣದಾಗ, ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ನಾವು ಮತ್ತೆ ಅಲ್ಲಿ ಧರಣಿ ಕೊಡೋರಿದ್ದೇವೆ ಅಂತೇಳಿ ಈ ಒಂದು ಮೀಡಿಯಾ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಆದಿಜಂಬವ ಸಂಘದ ಜಿಲ್ಲಾಧ್ಯಕ್ಷ ಗುಂಡೇಶ್ ಶಿವನು ಮತ್ತು ದತ್ತು ಅಯ್ಯಳ್ಕರ್ ಅವರು ಕರ್ನಾಟಕ. ಈಗ ಅದೇ ರೀತಿಯಾಗಿ ನಮ್ಮ ಗುಂಡೇಶ್ ಶಿವನೂರು ಹೇಳಿದಂಥ ಈ ವಿಷಯದಲ್ಲಿ ನಾನು ಭಾಳ ಸತಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕಲಬುರಗಿ ನಗರಕ್ಕೆ ಬಂದಾಗ 3 ರಿಂದ 4 ಸತಿ ನಾನು ಅವರಿಗೆ ಚರ್ಚೆ ಮಾಡಿ ಇದ್ರ ಬಗ್ಗೆನೇ ನಾನು ಈ ಡಬಲ್ ಕೈಮ್ ಅಂತ ಇದ್ದಾರೆ, AW ಅಂತಿದ್ದಾರೆ, ಇವರಿಗೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳು, ಇವ್ರು ಸಸ್ಪೆಂಡ್ ಮಾಡಿ ಅಂತ ನಾನು ಪ್ರಿಯಾಂಕಾ ಖರ್ಗೆ ಕೊಟ್ಟಿರ್ತೀನಿ. 4 ಸತಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರ್ತೀನಿ, DK ಶಿವಕುಮಾರ್ ಕೊಟ್ಟಿರ್ತೀನಿ. ಆದರೂ ಕೂಡ ಇಲ್ಲಿಗೆ 2 ವರ್ಷ ಆಯಿತು. ಕೋನ ಅಂತ ಈ ಅಧಿಕಾರಿಗಳು ಕೇಳ್ತಾ ಇಲ್ಲ, ಈ ರಾಜಕೀಯ ವ್ಯಕ್ತಿಗಳು ಕೇಳ್ತಾ ಇಲ್ಲ. ಅದಕ್ಕಾಗಿ ಈ ವಿಷಯದಲ್ಲಿ ನಮ್ಮ ಆಜಿಜಾಂಬ ಒಂದು ಸಂಘಟನೆ ಆಗಿರ್ಬೋದು, ನಮ್ಮ ಸ್ವಯಂ ಸೊಸೈಟಿ ಆಗಿರ್ಬೋದು, ನಮ್ಮೆಲ್ಲ ಸೇರಿ ಇವತ್ತು ಏನಪ್ಪ ಅಂದರೆ ಇವತ್ತು ಡಬಲ್ ಕೈಮ್ ಅಂತ ಏನೋ ಕರ್ನಾಟಕ
ಹಿಂದುಳಿದ ಜನಾಂಗಕ್ಕೆ ಮನೆ ಕೊಡ್ಲೇಬೇಕು ಜನಾಂಗಕ್ಕೆ ಮನೆ ಕೊಡ್ಲೇಬೇಕು ಹಕ್ಕುಪತ್ರ ಕೊಡ್ಲೇಬೇಕು ಅಧಿಕಾರಿ ಕೊಂಡದ ಅಧಿಕಾರಿಗಳಿಗೆ ಬೇಕು ಅಧಿಕಾರಿಗೆ ಹೇಳಿದಿಕ್ಕಾರ ಅಧಿಕಾರಿಗೆ ಹೇಳಿದಿಕ್ಕಾರ ಎಲ್ಲಿವರೆಗೆ ಹೋರಾಟ ಸರ್ ಹೇಳಿ ಸರ್. ಬೇಕು ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಸಲಂಬೋಡು ಹೇಳೋ ಅಧಿಕಾರಿ ಧಿಕ್ಕಾರ ಸಲಂಬೋಡು ಅಧಿಕಾರಿಗೆ ಧಿಕ್ಕಾರ ಸಲಂಬೋಡು ಹಕ್ಕುಪತ್ರ ಕೊಡ್ಲೇಬೇಕು ಸಸ್ಪೆಂಡ್ ಆಗ್ಲೇಬೇಕು ಕಮಾಲಿ ಸಾಹಿಬ್ ಸಸ್ಪೆಂಡ್ ಆಗ್ಲೇಬೇಕು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಲೇಬೇಕು ಹಕ್ಕುಪತ್ರ ಕೊಡ್ಲೇಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಅಧಿಕಾರಿಗಳಿಗೆ ಅಧಿಕಾರಿ ನಾಲ್ಕುಗಳಿಗೆ